ನೀವು ಕಂಡಂಥ ಶಿವರಾಮ್ ಸರ್ ಹೇಗಿದ್ದರು? ಅವರು ನೆನೆ ತಾನೆ ತೀರೋಗಿದ್ದಾರೆ. ಅದು ಅವ್ರು ತೀರೋಗಿದ್ದಾರೆ ಅಂತ ನೆನೆಸ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾಯಿದೆ. ಯಾಕೆಂದರೆ ಅಷ್ಟೊಂದು ತುಂಬ ಆ್ಯಕ್ಟಿವ್ ಪರ್ಸ್ನಾಲಿಟಿ ಅದು. ನಾನು ಭಾಳ ಹಿಂದಿನಿಂದನೂ ಒಡನಾಟ ಇದೆ ಅವ್ರ ಜೊತೆ. ಆಮೇಲೆ ತುಂಬ ಅವ್ರದ್ದು ನಂದು ಭಾಳ ಹತ್ತಿರದ ಸ್ನೇಹ. ತುಂಬ ಶಿವರಾಮ್ ಸರ್ ಅಂದ್ರೇ ಹೋರಾಟ. ಯಾವ ಸಂದರ್ಭದಲ್ಲೂ ಒಂದು ಕ್ಷಣವೂ ಅವರು ರಿಲ್ಯಾಕ್ಸ್ ಆದವರಲ್ಲ. ಅಧಿಕಾರದಲ್ಲಿದ್ದಾಗಿರ್ಬೋದು, ಅಥವಾ ಬೇರೆ ಎಲ್ಲ ಆ್ಯಕ್ಟಿವಿಟೀಸಲ್ಲಿರ್ಬೋದು, ಅಥವಾ ಯಾರಿಗಾದರೂ ಹೆಲ್ಪ್ ಮಾಡೋದಿರ್ಬೋದು, ಅಥವಾ ಯಾರ ಪರವಾಗಾದರೂ ಧ್ವನಿ ಎತ್ತಿರ್ಬೋದು, ಒಂದು ಕ್ಷಣ ಲೇಟ್ ಮಾಡ್ತಿರಲಿಲ್ಲ ಅವರು. ಅವ್ರ ಮುಂದೆ ಕಂಪ್ಲೇಂಟ್ ಬಂದರೆ ಇಮ್ಮಿಡಿಯೇಟ್ ಅಲ್ಲೇ ಅಟೆಂಡ್ ಮಾಡಿ ಸಾಲ್ವ್ ಮಾಡೋರು ಅದನ್ನು ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ ಅದನ್ನು. ಆಮೇಲೆ ಈ ಅನ್ಯಾಯ ಅನ್ನೋದನ್ನು ಸಹಿಸ್ಕೋತಿರಲಿಲ್ಲ ಅವರು. ಆಮೇಲೆ ಇಡೀ ಯೂತ್ಸ್ಗೆಲ್ಲ ಒಂದು ವಾಯ್ಸ್ ಆಗಿದ್ರು ಅವರು. ವಾಯ್ಸ್ ಯಾರಾದರೂ ನಮ್ಮ ಶಿವರಾಮಣ್ಣ ಇದ್ದಾರೆ, ನಮ್ಮ ಶಿವರಾಮಣ್ಣ ಇದ್ದಾರೆ, ಬೆಂಗಳೂರಿಗವ್ರು ನಮ್ಮ ಶಿವರಾಮಣ್ಣ ಇದ್ದಾರೆ. ಆಮೇಲೆ ಅಷ್ಟೇ ಹತ್ತಿರದಿಂದ ಅವ್ರನ್ನೆಲ್ಲ ನೋಡ್ತಿದ್ರು, ಅವ್ರ ಸಮಸ್ಯೆಗಳಿಗೆ ಸ್ಪಂದಿಸ್ತಿದ್ರು, ಅದನ್ನು ಸಾಲ್ವ್ ಮಾಡ್ತಿದ್ರು. ಆಮೇಲೆ ತುಂಬ ಕನಸುಗಳು ಹೊತ್ತಂಥ ಮನುಷ್ಯ ಅಲ್ವಾ ಅವರ. ಏಕೆಂದರೆ ಯಾವುದೋ ಒಂದು ತುಂಬ ಕಡು ಬಡತನದಿಂದ ಮೇಲೆ ಬಂದು ಅಷ್ಟೊಂದು ಎತ್ತರಕ್ಕೆ ಬೆಳೆಯೋದಿದೆಯಲ್ಲ, ಅದು ಭಾಳ ಕಷ್ಟ ಸಾಧ್ಯ ಅದು ಬಿಡಿ, ಅದು ಅವ್ರಿಗೆ ಮಾತ್ರ ಸಾಧ್ಯ ಅದು. ಆಮೇಲೆ ಇನ್ನೊಂದು ಭಾಳ ಅತ್ಯಂತ ಹೆಮ್ಮೆ ಪಡೋ ವಿಚಾರ ಅಂದರೆ ಕನ್ನಡದ ಕಾಳಜಿ. ಬಹುಶಃ ಈ ಕರ್ನಾಟಕದ ಇತಿಹಾಸದಲ್ಲಿ ಕೂಡ ಯಾರೂ ಆ ಥರದ್ದೊಂದು ಸಾಧನೆಯನ್ನು ಮಾಡಲಿಕ್ಕಿಲ್ಲ ಅಂತೀನಿ. ಯಾಕೆಂದರೆ ಕನ್ನಡದಲ್ಲಿ IAS ಬರೆದು ಪಾಸ್ ಮಾಡೋದಿದೆಯಲ್ಲ, ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದು ಆ ಕೀರ್ತಿ ಅವರಿಗೆ ಸಲ್ಲುತ್ತೆ, ಮೊದಲನೇದು ಮತ್ತು ಕೊನೆಯದು ಅಲ್ವಾ, ಅದೊಂದು. ಆಮೇಲೆ ಸಿನಿಮಾ ವಿಚಾರ ತಗೊಂಡ್ರು ಕೂಡ ತುಂಬ ಫ್ಯಾಷನೇಟ್. ಏನಾದರೂ ಮಾಡಬೇಕು ಸಿನಿಮಾದಲ್ಲಿ, ನಾನು ಹೆಸರು ಮಾಡಬೇಕು ಅಂತ ಮಾಡಿದ್ರು. ಅವ್ರದ್ದು ಬಾನಲ್ಲಿ ಮಧುಚಂದ್ರಕ್ಕೆ ಇವತ್ತು ಕೂಡ ಇನ್ನೂ 100 ವರ್ಷ ಅವ್ರ ಹೆಸರು ಹೇಳುತ್ತೆ, ಅವರನ್ನು ಇನ್ನೂ ಜೀವಂತವಾಗಿದ್ದಾರೆ ಅಂತ ತೋರಿಸುತ್ತದು. ಅದ್ರ ಜೊತೆಗೆ ರಾಜಕೀಯವಾಗಿ ತುಂಬ ಆಸೆ ಇತ್ತು ಅವ್ರಿಗೆ. ನಾನು ರಾಜಕೀಯವಾಗಿ ಏನಾದರೂ ಸಾಧಿಸಬೇಕು, ಗಳಿಸ್ಬೇಕು ಅಂದರೆ ತನಗೋಸ್ಕರ ಅಲ್ಲ, ತನ್ನವ್ರಿಗೋಸ್ಕರ ಅನ್ನೋವಂಥ ಮನೋಭಾವನೆ. ಯಾಕೆಂದರೆ ಅವ್ರಿಗೋಸ್ಕರ ಭಗವಂತ ಎಲ್ಲ ಕೊಟ್ಟಿದ್ದ. ಅದೇನು ರಾಜಕಾರಣ ಮಾಡಿ ಏನು ಅವ್ರು ಬದುಕಬೇಕಾಗಿರಲಿಲ್ಲ, ಚೆನ್ನಾಗಿದ್ದರು ಪಾಪ ಅವರು. ಆದರೆ ಅವ್ರಿಗೊಂದು ತುಡಿತ ಇತ್ತು. ಯಾರಿಗೇ ಆಗಲಿ, ಯಾರು ಈ ಶೋಷಿತರ ಪರವಾಗಿ ಅಥವಾ ಅವ್ರಿಗೇನಾದರೂ ಮಾಡಬೇಕು ಅಂದರೆ ಒಂದು ಅಧಿಕಾರ ಬೇಕು, ಒಂದು ಶಕ್ತಿ ಬೇಕು ರಾಜಕೀಯವಾಗಿ ಅಂತ ಹೇಳ್ತಿದ್ರು ಯಾವಾಗಲೂ ಕೂಡ. ಅದನ್ನು ಗಳಿಸೋದಕ್ಕೋಸ್ಕರ ಭಾಳ ಹೋರಾಟ ಕೂಡ ಮಾಡಿದ್ರು. ಆ ವಿಚಾರದಲ್ಲಿ ಭಾಳಷ್ಟು ವಿಚಾರಗಳನ್ನ ನನ್ನ ಜೊತೆ ಶೇರ್ ಕೂಡ ಮಾಡ್ಕೊಂಡಿದ್ದಾರೆ. ಇನ್ನೇನು ಹತ್ತಿರದಲ್ಲಿತ್ತು ಅದು, ಭಾಳ ಸದ್ಯದಲ್ಲೇ ಆ ಅವಕಾಶಗಳಾಗ್ತಿತ್ತು. ಅದೇನೋ ಬಹುಶಃ ಭಗವಂತನಿಗೇನೋ ಹೊಟ್ಟೆ ಉರಿ ಬಂದ್ಬಿಡ್ತು ಅಂತ ಕಾಣುತ್ತೆ. ಬಹುಶಃ ಅವ್ರನ್ನ ಕರ್ಕೊಬಿಟ್ಟಿದ್ದಾನೆ. ಆದರೂ ಶಿವರಾಮ್ ಸರ್ ಸತ್ತಿಲ್ಲ. ಯಾಕೆಂದರೆ ಆ ಹೆಸರಿದೆಯಲ್ಲ ಅಜರಾಮರ, ಎಲ್ಲ ಕಾಲಕ್ಕೂ ಕೂಡ ಆ ಹೆಸರಿರುತ್ತೆ. ಯಾಕೆಂದರೆ ಎಲ್ಲ ಯೂತ್ಸ್ ಮನಸ್ಸಲ್ಲಿ, ಹೃದಯದಲ್ಲಿ ಅವರ ಹೆಸರಿದೆ. ಆಮೇಲೆ ಯಾರೇ ಆದರೂ ಕೂಡ ಏನಾದರೂ ಹೋರಾಟ ಮಾಡಬೇಕಾದಾಗ, ಏನೋ ಒಂದು ಗುರಿ ಮುಟ್ಟಕ್ಕೆ ಹೊರಡಬೇಕಾದಾಗ ಅವರನ್ನು ನೆನೆಸ್ಕೊಂಡು ಹೊರಡ್ತಾರೆ. ಹಾಗಾಗಿ ಅವರು ಜೀವಂತವಾಗಿದ್ದಾರೆ ಅಂತ ನಾನು ಅನ್ಕೋತೀನಿ. ಈ ಸಂದರ್ಭದಲ್ಲಿ ಭಗವಂತ ಅವರ ಮನೆ ಮಂದಿಗೆಲ್ಲ ಇದನ್ನು ಬರೆಸೋವಂಥ ಶಕ್ತಿ ಕೊಡಲಿ ಅಂತ ಕೇಳ್ಕೋತಾ, ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂಥೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ.